ಹಾಯ್ ನಮಸ್ತೆ ಎಲ್ಲರಿಗೂ ಎಸ್ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾಳೆ ಫೆಬ್ರವರಿ 27ನೇ ತಾರೀಕು ಭಯಂಕರ ಅಮಾವಾಸ್ಯೆ ಇರುವುದರಿಂದ ಈ 5 ರಾಶಿಯವರ ಹಣೆ ಬರಹ ಬದಲಾಗೋದು ಖಚಿತ ಅಂತಲೇ ಹೇಳ್ಬೋದು. ಈ 5 ರಾಶಿಯವರಿಗೆ ಸರ್ವಾರ್ಥ ಸಿದ್ಧಿ ಯೋಗ ಸುರು, ಇದರಿಂದ ಇವರ ಹಣೆ ಬರಹ ಬದಲಾಗೋದು ಖಚಿತ ಸ್ನೇಹಿತರೆ. ಇದರ ಜೊತೆಗೆ ಫೆಬ್ರವರಿ 27ನೇ ತಾರೀಕು ಅಮಾವಾಸ್ಯೆ ದಿನ ಯಾವೆಲ್ಲ ಪರಿಹಾರಗಳನ್ನು ಮಾಡಿದರೆ ನಮಗೆ ಒಳಿತಾಗಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಸ್ಕಿಪ್ ಮಾಡೋದ್ರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೊತೀರಾ. ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ. ಅದನ್ನು ಫಾಲೋ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ತಡೆಗಟ್ಟಬಹುದು ಅಂತಲೇ ಹೇಳ್ಬೋದು. ಮೊದಲು 5 ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಾದ ನಂತರ ಅಮಾವಾಸ್ಯೆ ದಿನ ಅಂದರೆ ಫೆಬ್ರವರಿ 27ನೇ ತಾರೀಕು ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು, ಏನೆಲ್ಲ ಪೂಜೆಗಳನ್ನೆಲ್ಲ ಮಾಡಬೇಕು, ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ನಾಳೆ ಸರ್ವಾರ್ಥ ಸಿದ್ಧಿ ಯೋಗವು ರೂಪುಗೊಂಡಿದ್ದು ಈ ರಾಶಿಯವರಿಗೆ ಶುಭ ಫಲಗಳನ್ನು ನೀಡಲಿದೆ. ಈ ಯೋಗದಿಂದ ಈ ರಾಶಿಯವರಿಗೆ ಧನಲಾಭ, ಗೌರವ, ಯಶಸ್ಸು ಮತ್ತು ಕುಟುಂಬದಲ್ಲಿ ಸಂತೋಷವನ್ನು ಅನುಭವಿಸುತ್ತಾರೆ ಅಂತಲೇ ಹೇಳಬಹುದು. ಹಾಗಿದ್ರೆ ಜ್ಯೋತಿಷ್ಯದ ಪ್ರಕಾರ ಅನೇಕ ಶುಭ ಯೋಗಗಳು ಬಗ್ಗೆ ಹೇಳಲಾಗಿದೆ ಸ್ನೇಹಿತರೆ. ಈ ಯೋಗಗಳು ಅನೇಕ ಮಂಗಳಕರ ಫಲಗಳನ್ನು ನೀಡುತ್ತದೆ. ಗ್ರಹಗಳ ಸಂಯೋಜನೆಯ ಕಾರಣದಿಂದ ಅಥವಾ ನಕ್ಷತ್ರಗಳ ಕಾರಣದಿಂದ ಈ ಯೋಗಗಳು ಉಂಟಾಗುತ್ತವೆ ಎನ್ನಲಾಗುತ್ತದೆ. ಈ ಮಂಗಳಕರ ಯೋಗಗಳು ಸಮಯದಲ್ಲಿ ಯಾವುದೇ ಉತ್ತಮ ಕೆಲಸವನ್ನು ಮಾಡಿದರೆ ಸ್ನೇಹಿತರೆ ಅತಿಯಾದ ಲಾಭ ಗಳಿಸದಂತೂ ಖಚಿತ ಅಂತಲೇ ಹೇಳ್ಬೋದು. ಹಾಗಿದ್ದರೆ ಏನೆಲ್ಲ ಮಾಡಬೇಕು ಅಮಾವಾಸ್ಯೆ ದಿನ 5 ರಾಶಿಯವರು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈ ಯೋಗಗಳಲ್ಲಿ ಸರ್ವಾರ್ಥ ಸಿದ್ಧಿ ಯೋಗ ಸಹ ಒಂದು. ಈ ಯೋಗವನ್ನು ಅತ್ಯಂತ ಮಂಗಳಕರ ಎಂದು ಪರಿಗಣಿಸಲಾಗಿದೆ ಸ್ನೇಹಿತರೆ. ಇದು ಸರ್ವಾರ್ಥ ಸಿದ್ಧಿ ಯೋಗ. ಇದರ ಜೊತೆಗೆ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗುತ್ತಿವೆ. ಜ್ಯೋತಿಷ್ಯದ ಪ್ರಕಾರ ಸ್ನೇಹಿತರೆ ಗುರುವಾರ ರೂಪುಗೊಳ್ಳುವ ಈ ಶುಭ ಯೋಗಗಳು ಪ್ರಭಾವವು ಕೆಲವು ರಾಶಿಗಳ ಮೇಲೆ ಬೀಳಲಿದೆ. ಈ ರಾಶಿಯವರ ಗೌರವವನ್ನು ಹೆಚ್ಚಿಸುತ್ತದೆ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯುವಂತೆ ಮಾಡುತ್ತದೆ. ಹಾಗಿದ್ರೆ ಆ ರಾಶಿ ಚಕ್ರ ಚಿಹ್ನೆ ಯಾವ್ಯಾವು ಅನ್ನೋದನ್ನ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಕುಂಭರಾಶಿಯವರಿಗೆ ಸ್ನೇಹಿತರೆ ಅಮಾವಾಸ್ಯೆ ದಿನ ಈ ರಾಶಿಗೆ ಸೇರಿದ ಜನರು ಅದೃಷ್ಟಶಾಲಿಯಾಗಿರುವವರು. ನಿಮಗೆ ಹಠಾತ್ ಧನ ಲಾಭವಾಗುವ ಯೋಗವಿದೆ. ಯಾವುದಾದರೂ ಆಸ್ತಿಗೆ ಸಂಬಂಧಿಸಿದಂತಹ ಕೆಲಸಗಳಿಂದ ನೀವು ವಿಶೇಷವಾಗಿ ಹೆಚ್ಚಿನ ಲಾಭವನ್ನು ಪಡೆಯುವಿರಿ. ಗೃಹ ನಿರ್ಮಾಣ ಕಾರ್ಯಗಳಲ್ಲಿ ಸಂಬಂಧಿಸಿದಂತೆ ಕೆಲಸ ಮಾಡುವವರಿಗೆ ಇಂದು ಅನುಕೂಲಕರ ದಿನ, ಶುಭವಾಗಲಿದೆ ಅಂತಲೇ ಹೇಳಬಹುದು. ಕಿರಾಣಿ ವ್ಯಾಪಾರಿಗಳಿಗೆ ಆದಾಯದಲ್ಲಿ ವೃದ್ಧಿಯಾಗುವುದರಿಂದ ಸಂತೋಷದಿಂದಿರುವಿರಿ. ಫೆಬ್ರವರಿ 27ನೇ ತಾರೀಕು ಮುಗಿದ ನಂತರ ಕುಂಭರಾಶಿಯವರಿಗೆ ಭಾರಿ ಅದೃಷ್ಟ ಕುಲಾಯಿಸಲಿದೆ ಸ್ನೇಹಿತರೆ. ನಿಮಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಪರಿಹಾರ ಇದೆ. ಅದನ್ನು ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಅದನ್ನೆಲ್ಲ ತಿಳ್ಕೋಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇನ್ನು ಎರಡನೇದಾಗಿ ಮಿಥುನ ರಾಶಿಯವರಿಗೆ ನಿಮ್ಮ ಮನೆ ಅತಿಥಿ ಅಥವಾ ಸ್ನೇಹಿತರ ಆಗಮನವಾಗುವುದರಿಂದ ಮನೆಯಲ್ಲಿ ಸಂತಸದ ವಾತಾವರಣ ಇರುತ್ತದೆ. ನೀವು ಮಕ್ಕಳೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ. ಸಾಮಾಜಿಕ ಕಾರ್ಯಗಳಲ್ಲಿ ನೀವು ಹೆಚ್ಚಾಗಿ ಭಾಗವಹಿಸುವುದರಿಂದ ನಿಮ್ಮ ಗೌರವ, ಖ್ಯಾತಿ ಮತ್ತು ಪ್ರತಿಷ್ಠೆ ವೃದ್ಧಿಯಾಗಲಿದೆ. ವ್ಯಾಪಾರವನ್ನು ಮಾಡುವ ಜನರಿಗೆ ಶುಭವಾಗುವುದು ಫೆಬ್ರವರಿ 27ರಿಂದ. ನಿಮ್ಮ ಆದಾಯದಲ್ಲಿ ವೃದ್ಧಿಯಾಗುವುದರಿಂದ ಸಂತೋಷದಿಂದಿರುವಿರಿ, ನೆಮ್ಮದಿಯಿಂದ ಇರುವಿರಿ ಅಂತಲೇ ಹೇಳ್ಬೋದು. ಇನ್ನು ಮೂರನೇದಾಗಿ ಕನ್ಯಾ ರಾಶಿಯವರಿಗೆ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಇಂದು ಅಂದರೆ ಫೆಬ್ರವರಿ 27ನೇ ತಾರೀಕಿಂದ ನಿಮ್ಮ ಪ್ರಯತ್ನಗಳಿಂದ ಪೂರ್ಣಗೊಳ್ಳುವುದರಿಂದ ನೀವು ಯಶಸ್ಸನ್ನು ಸಾಧಿಸುವಿರಿ. ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಕನ್ಯಾ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಸಕಾರಾತ್ಮಕ ಫಲಿತಾಂಶವನ್ನು ಪಡೆಯುವರು. ಈ ಮೊದಲೇ ಮಾಡಿದಂತಹ ಕೆಲಸಗಳಿಂದ ನಿಮಗೆ ಹೆಚ್ಚಿನ ಪ್ರಯೋಜನ ದೊರಕಲಿದೆ ಸ್ನೇಹಿತರೆ. ಯಾವುದಾದರೂ ಧಾರ್ಮಿಕ ಸ್ಥಳಕ್ಕೆ ಪ್ರಯಾಣಿಸುವ ಯೋಗ ಕೂಡಿ ಬರಬಹುದು. ಅಮಾವಾಸ್ಯೆ ಮುಗಿದ ನಂತರ ಹೋಗುವುದು ಉತ್ತಮ ಅಂತಲೇ ಹೇಳ್ಬೋದು. ಇನ್ನು 5ನೇದಾಗಿ ಮೇಷರಾಶಿಯ ಜನರಿಗೆ ನಿಮ್ಮ ಕುಟುಂಬದಲ್ಲಿ ಸುಖ, ಶಾಂತಿ ಮತ್ತು ಸಂತೋಷವಿರುತ್ತದೆ. ಗಂಡನ ಮನೆಯವರಿಂದ ನಿಮಗೆ ಲಾಭ ಮತ್ತು ಸಂಪೂರ್ಣ ಬೆಂಬಲ ದೊರಕುವ ಯೋಗ ಕೂಡಿ ಬರಲಿದೆ.
ನಿಮ್ಮ ಸುಖ ಸಮೃದ್ಧಿ ಹೆಚ್ಚಾಗುತ್ತದೆ. ನಾಳೆ ಫೆಬ್ರವರಿ 27ರಿಂದ ನೀವು ನಿಮಗಾಗಿ ಅಥವಾ ನಿಮ್ಮ ಮನೆಯವರಿಗೆ ಯಾವುದಾದರೂ ವಸ್ತುವನ್ನು ಖರೀದಿಸಬಹುದಾಗಿದೆ. ನೀವು ನಿಮ್ಮ ಸಂಗಾತಿಗೆ ಯಾವುದಾದರೂ ಉಡುಗೊರೆಯನ್ನು ನೀಡಬಹುದು. ನಿಮಗೆ ಆಪ್ತ ಸಂಬಂಧಿಕರ ಬೆಂಬಲ ಸಿಗಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದರ ಜೊತೆಗೆ ಮೀನರಾಶಿಯವರ ಬಗ್ಗೆ ಕೂಡ ತಿಳಿಸ್ಕೊಟ್ಬಿಡ್ತೀನಿ. ಈ ರಾಶಿಯ ಕೆಲವರಿಗೆ ವಿವಾಹ ಯೋಗ ಕೂಡಿ ಬರಬಹುದರಿಂದ ಮನೆಯಲ್ಲಿ ಸಂತೋಷದ ವಾತಾವರಣ ಇರುವುದು. ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಮೀನರಾಶಿಗೆ ಸೇರಿದ ಜನರಿಗೆ ಲಾಭದಾಯಕವಾಗಿರುವುದು. ನಿಮ್ಮ ಕಿರಿಯ ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲ ಪಡೆಯುವಿರಿ. ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಸಂತೋಷ ನೆಮ್ಮದಿ ನೆಲೆಸಲಿದೆ ಸ್ನೇಹಿತರೆ. ಸೊ ಹಾಗಾಗಿ ಇಷ್ಟೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದೀರಿ ಅಮಾವಾಸ್ಯೆ ಮುಗಿದ ನಂತರ ಅಂತಲೇ ಹೇಳ್ಬೋದು. ಇದರ ಜೊತೆಗೆ 12 ರಾಶಿಯವರು ಮಾಡಬೇಕಾದ ಪರಿಹಾರಗಳು ಅಂದರೆ ಅಮಾವಾಸ್ಯೆಯ ದಿನ ಏನೆಲ್ಲ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇ ನೋಡಿ. ಪಾಲ್ಗುಣ ಅಮಾವಾಸ್ಯೆ 2025 ಫೆಬ್ರವರಿಯಲ್ಲಿ 27. ಫೆಬ್ರವರಿ ಅಮಾವಾಸ್ಯೆಯ ದಿನಾಂಕ, ಸಮಯ, ಮಹತ್ವ, ಆಚರಣೆಗಳು, ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದ ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ತಿಳಿಸ್ಕೊಡ್ತೀನಿ. ಪಾಲ್ಗುಣ ಅಮಾವಾಸ್ಯೆ ಹಿಂದೂ ಧರ್ಮದಲ್ಲಿ ಆಧ್ಯಾತ್ಮಿಕವಾಗಿ ಮಹತ್ವದ ದಿನವಾಗಿದೆ. ಪೂರ್ವಜರನ್ನು ಗೌರವಿಸಲು, ಪಿತೃದೋಷ ಪರಿಹಾರಕ್ಕಾಗಿ ಮತ್ತು ಪವಿತ್ರ ಆಚರಣೆಗಳು ಮತ್ತು ಪವಿತ್ರ ಸ್ನಾನದ ಮೂಲಕ ಆಶೀರ್ವಾದವನ್ನು ಪಡೆಯಲು ಆಚರಿಸಲಾಗುತ್ತದೆ ಸ್ನೇಹಿತರೆ. ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಅಂತ್ಯವನ್ನು ಪಾಲ್ಗುಣ ಅಮಾವಾಸ್ಯೆ ಸೂಚಿಸುತ್ತದೆ ಮತ್ತು ಇದು ಆಳವಾದ ಧಾರ್ಮಿಕ ಮಹತ್ವವನ್ನು ಹೊಂದಿದೆ. ಈ ದಿನದಂದು ಆಚರಣೆಗಳನ್ನು ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ, ಸಂತೋಷ, ಸಮೃದ್ಧಿ ಮತ್ತು ಅದೃಷ್ಟ ಬರುತ್ತದೆ ಎಂದು ಹೇಳಲಾಗುತ್ತದೆ. ಪಾಲ್ಗುಣಿ ಅಮಾವಾಸ್ಯೆ ಕೇವಲ ಧಾರ್ಮಿಕ ಪದ್ಧತಿಗಳಲ್ಲ ಸ್ನೇಹಿತರೆ, ಅದು ಆತ್ಮವನ್ನು ಶುದ್ಧೀಕರಿಸುವ ಅವಕಾಶ ಅಂತಲೇ ಹೇಳ್ಬೋದು. ಹಾಗಿದ್ರೆ ಪಾಲ್ಗುಣ ಅಮಾವಾಸ್ಯೆ 2025 ಫೆಬ್ರವರಿ 27, 2025ರಂದು ಬರುವ ಪಾಲ್ಗುಣ ಅಮಾವಾಸ್ಯೆಯು ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಅಂತ್ಯವನ್ನು ಸೂಚಿಸುತ್ತದೆ ಮತ್ತು ಹಿಂದೂ ಧರ್ಮದಲ್ಲಿ ಆಳವಾದ ಧಾರ್ಮಿಕ ಮಹತ್ವವನ್ನು ಹೊಂದಿದೆ. ಪೂರ್ವಜರು ಆಚರಣೆಗಳನ್ನು ಮಾಡುವುದು, ಉಪವಾಸ ಮಾಡುವುದು ಮತ್ತು ಗಂಗಾ, ಯಮುನಾ ಮತ್ತು ಸರಸ್ವತಿಯಂತಹ ನದಿಗಳಲ್ಲಿ ಪವಿತ್ರ ಸ್ನಾನ ಮಾಡುವುದರಿಂದ ಪಾಪಗಳನ್ನು ಶುದ್ಧವಾಗುತ್ತದೆ ಅಂತಲೇ ಹೇಳ್ಬೋದು ಮತ್ತು ಮೋಕ್ಷ ದೊರೆಯುತ್ತದೆ ಎಂದು ನಂಬಲಾಗಿದೆ ಸ್ನೇಹಿತರೆ. ದಂತಕಥೆಗಳ ಪ್ರಕಾರ ಈ ಶುಭ ದಿನದಂದು ಈ ನದಿಗಳ ದಡದಲ್ಲಿ ದೇವತೆಗಳು ಇರುತ್ತಾರೆ. ಇದು ಆಧ್ಯಾತ್ಮಿಕ ಶುದ್ಧೀಕರಣ ಮತ್ತು ಪಿತೃದೋಷ ಪರಿಹಾರಕ್ಕೆ ಸೂಕ್ತ ಸಮಯವಾಗಿದೆ ಅಂತಲೇ ಹೇಳ್ಬೋದು. ತಪ್ಪದೆ ನೀವೇನೆಲ್ಲ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ನಿಮಗೆ ಹೇಳಬೇಕಂದ್ರೆ ಪಂಚಾಂಗದ ಪ್ರಕಾರ ಪ್ರಮುಖ ದಿನಾಂಕಗಳು ಮತ್ತು ಸಮಯಗಳು ತಿಳಿಸ್ಕೊಡ್ತೀನಿ. ದಿನಾಂಕ ಅಂದರೆ ಗುರುವಾರ 27ನೇ ತಾರೀಕು ಫೆಬ್ರವರಿ 2025. ಅಮಾವಾಸ್ಯೆಯ ತಿಥಿಯ ಸಮಯ ಬಂದು 8:54 ಬೆಳಿಗ್ಗೆ 27ನೇ ಫೆಬ್ರವರಿ 2025ರಂದು ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ, ಅಂದರೆ ಆರಂಭವಾಗುತ್ತದೆ. ಮುಕ್ತಾಯ ಅಂದರೆ ಅಮಾವಾಸ್ಯೆ ಮುಕ್ತಾಯ ಬಂದು 6:14 ಅಂತಂದರೆ ಫೆಬ್ರವರಿ 28ನೇ ತಾರೀಕು ಬೆಳಿಗ್ಗೆ ಮುಕ್ತಾಯವಾಗುತ್ತದೆ. ಪಾಲ್ಗುಣಿ ಅಮಾವಾಸ್ಯೆಯ ಮಹತ್ವವನ್ನು ನೀವು ತಿಳ್ಕೊಳ್ಳೋದಾದರೆ, ಪಿತೃದೋಷವನ್ನು ಪರಿಹರಿಸಿಕೊಳ್ಳಲು ಮತ್ತು ತಮ್ಮ ಪೂರ್ವಜರಿಗೆ ಗೌರವ ಸಲ್ಲಿಸಲು ಬಯಸುವವರಿಗೆ ಪಾಲ್ಗುಣ ಅಮಾವಾಸ್ಯೆ ವಿಶೇಷ ಮಹತ್ವವಾಗಿದೆ. ಈ ದಿನದಂದು ಆಚರಣೆಗಳನ್ನು ಮಾಡುವುದರಿಂದ ಸಂತೋಷ, ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುತ್ತದೆ ಎಂದು ನಂಬಲಾಗಿದೆ. ಇದು ಹಿಂದೂ ಕ್ಯಾಲೆಂಡರ್ ವರ್ಷದ ಕೊನೆಯ ಅಮಾವಾಸ್ಯೆಯಾಗಿರುವುದರಿಂದ ಇದು ಪೂರ್ವಜರ ಅರ್ಪಣೆ ಮತ್ತು ಆಧ್ಯಾತ್ಮಿಕ ಶುದ್ಧೀಕರಣ ನಿರ್ಣಾಯಕ ಸಂದರ್ಭವಾಗಿದೆ ಅಂತಲೇ ಹೇಳ್ಬೋದು. ಈ ದಿನವು ಮಹಾಶಿವರಾತ್ರಿಯ ನಂತರ ಅಂದರೆ ಆಚರಿಸಲ್ಪಡುವುದರಿಂದಲೂ ಸಹ ಮುಕ್ತಾಯವಾಗಿದೆ ಸ್ನೇಹಿತರೆ, ಏಕೆಂದರೆ ಇದು ಶಿವ ಮತ್ತು ಪಾರ್ವತಿ ದೇವಿಯನ್ನು ಗೌರವಿಸುವ ಚತುರ್ದಶಿ ತಿಥಿ ಎಂದು ಆಚರಿಸಲಾಗುತ್ತದೆ. ಪವಿತ್ರ ನದಿಗಳಲ್ಲಿ ವಿಶೇಷವಾಗಿ ಗಂಗಾ, ಯಮುನಾ ಮತ್ತು ಸರಸ್ವತಿಯ ಸಂಗಮದಲ್ಲಿ ಸ್ನಾನ ಮಾಡುವುದರಿಂದ ವ್ಯಕ್ತಿಗಳು ಮತ್ತು ಅವರ ಪೂರ್ವಜರ ಪಾಪಗಳು ಪರಿಹಾರವಾಗುತ್ತವೆ ಎಂದು ನಂಬಲಾಗಿದೆ. ಪಾಲ್ಗುಣ ಅಮಾವಾಸ್ಯೆಯ ಪರಿಣಾಮವು ಸೋಮವಾರ, ಮಂಗಳವಾರ, ಗುರುವಾರ ಮತ್ತು ಶನಿವಾರ ಬಂದರೆ ಅದು ಇನ್ನಷ್ಟು ಶುಭವೆಂದು ಪರಿಗಣಿಸಲಾಗುತ್ತದೆ. ತಪ್ಪದೆ ಪ್ರತಿಯೊಬ್ಬರು ಅಂದರೆ 12 ರಾಶಿಯವರು ಮಾಡಿ ಅಂತಲೇ ಹೇಳ್ಬೋದು. ಇನ್ನು ಮುಂಜಾನೆ ಅಂದರೆ ಪಾಲ್ಗುಣ ಅಮಾವಾಸ್ಯೆ ಎಂದು ಅನುಸರಿಸಬೇಕಾದ ಆಚರಣೆಗಳು ಏನೆಲ್ಲ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಫೆಬ್ರವರಿ 27ನೇ ತಾರೀಕು ಬೆಳಿಗ್ಗಿನಿಂದಲೂ ಕೂಡ ಮಾಡ್ಬೋದು ಸ್ನೇಹಿತರೆ. ಇನ್ನು ಫೆಬ್ರವರಿ 28ನೇ ತಾರೀಕು ಮುಕ್ತಾಯವಾಗಲಿದೆ. ಮುಂಜಾನೆ ಪವಿತ್ರ ಸ್ನಾನ ಮಾಡಬೇಕು. ಪವಿತ್ರ ನದಿಯಲ್ಲಿ ಅಥವಾ ಮನೆಯಲ್ಲಿ ಸ್ನಾನದ ನೀರಿನಲ್ಲಿ ಕೆಲವು ಹನಿ ಗಂಗಾ ಜಲವನ್ನು ಬೆರೆಸಿ ಸ್ನಾನ ಮಾಡುವ ಮೂಲಕ ದಿನವನ್ನು ಪ್ರಾರಂಭಿಸಿ. ಇನ್ನು ಸೂರ್ಯನ ಪೂಜೆ, ಸ್ನಾನದ ನಂತರ ಸೂರ್ಯ ದೇವನಿಗೆ ಸೂರ್ಯ ದೇವರು ಅಗ್ರೆ ಅರ್ಪಿಸಿ ಮತ್ತು ದಿನವಿಡೀ ಉಪವಾಸ ಮಾಡಿ ಸ್ನೇಹಿತರೆ.
ಪೂರ್ವಜರ ಅರ್ಪಣೆಗಳು ಅಂದರೆ ಪಿತೃತರ್ಪಣ. ನಿಮ್ಮ ಪೂರ್ವಜರ ಗೌರವಾರ್ಥಕವಾಗಿ ನದಿಯ ದಡದಲ್ಲಿ ತರ್ಪಣ ಮಾಡಿ ನೀರು ಮತ್ತು ಆಹಾರವನ್ನು ಅರ್ಪಿಸಿ. ದಾನ ಮತ್ತು ಆಹಾರ ಅಂತಂದರೆ ಸ್ನೇಹಿತರೆ, ಆದಷ್ಟು ಅಮಾವಾಸ್ಯೆ ದಿನ ಸಾಕಷ್ಟು ದಾನಗಳನ್ನ ಮಾಡ್ತಾರೆ. ಆ ದಿನ ದಾನಗಳನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅದೃಷ್ಟ ಅಂದರೆ ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ, ಮಕ್ಕಳ ವಿಷಯದಲ್ಲಿ, ಇನ್ನು ಯಾರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿರಲ್ಲ, ಸಂತಾನ ಪ್ರಾಪ್ತಿಯಾಗಿರಲ್ಲ, ಅವ್ರಿಗೆಲ್ಲ ಒಳ್ಳೆಯದಾಗಲಿದೆ. ಅಮಾವಾಸ್ಯೆ ದಿನ ಆದಷ್ಟು ನಮ್ಮ ಕೈಯಲ್ಲಾದಷ್ಟು ದಾನ ಮಾಡಬೇಕು ಅಂತಲೇ ಹೇಳ್ತಾರೆ. ದಾನ ಅಂದರೆ ದಾನ, ಆಹಾರಗಳ ದಾನ, ಬ್ರಾಹ್ಮಣರು ಮತ್ತು ನಿರ್ಗತಿಕರಿಗೆ ಅಂದರೆ ತೀರ ಬಡವರಿಗೆ ಊಟದ ಒಂದೊತ್ತಿನ ಊಟ, ಬಟ್ಟೆ ಮತ್ತು ಹಣದಂತಹ ಅಗತ್ಯ ವಸ್ತುಗಳನ್ನು ದಾನ ಮಾಡಿ ಹಸುಗಳಿಗೆ ಆಹಾರ ನೀಡುವುದನ್ನು ವಿಶೇಷವಾಗಿ ಪುಣ್ಯವೆಂದು ಪರಿಗಣಿಸಲಾಗುತ್ತದೆ. ಮೂಕ ಪ್ರಾಣಿಗಳಿಗೆ ಹಣ್ಣು ಹಂಪಲುಗಳು, ತರಕಾರಿ ಕೊಡುವುದು ಉತ್ತಮ ಅಂತಲೇ ಹೇಳ್ಬೋದು. ಅಂದರೆ 5 ರಾಶಿಯವರು ಮಾಡಬೇಕು ಅಂತ ನಾನು ತಿಳಿಸ್ತಿಲ್ಲ, 12 ರಾಶಿಯವರು ಪ್ರತಿಯೊಬ್ಬರೂ ಮಾಡ್ಬೋದು ಸ್ನೇಹಿತರೆ. ಸಂಜೆಯ ಆಚರಣೆಗಳು ಅಂದರೆ ನೀವು ಬೆಳಿಗ್ಗೆ ಟೈಮ್ ಮಾಡೋಕ್ಕಾಗಲಿಲ್ಲ ಅಂದರೆ ಸಂಜೆಯ ಸಮಯದಲ್ಲಿ ಒಂದು ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಅದರ ಮೇಲೆ 7 ಬಾರಿ ಪ್ರದಕ್ಷಿಣೆ ಹಾಕಿ ಶಾಂತಿ ಮತ್ತು ಪೂರ್ವಜರ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಿ ಅಂತಲೇ ಹೇಳ್ಬೋದು. ಸಂಜೆಯ ಸಮಯದಲ್ಲಿ ತಪ್ಪದೆ ಈ ರೀತಿ ಮಾಡುವುದರಿಂದ ಉತ್ತಮ ಫಲ ಸಿಗಲಿದೆ ಅಂತಲೇ ಹೇಳ್ಬೋದು. ಇನ್ನು ಪಿತೃದೋಷ ಪರಿಹಾರ, ಬ್ರಾಹ್ಮಣರಿಗೆ ಹಸುವನ್ನು ದಾನ ಮಾಡುವುದು ಬಹಳ ಮೌಲ್ಯಯುತವಾಗಿದೆ ಸ್ನೇಹಿತರೆ. ಪರ್ಯಾಯವಾಗಿ ಹಸುಗಳಿಗೆ ಮೇವು ನೀಡುವುದರಿಂದ ಪೂರ್ವಜರು ಆತ್ಮಗಳನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ ಅಂತಲೇ ಹೇಳ್ಬೋದು. ಇನ್ನು ಪಾಲ್ಗುಣ ಅಮಾವಾಸ್ಯೆಯನ್ನು ನೀವು ಏಕೆ ಆಚರಿಸಬೇಕು, ಏನೆಲ್ಲ ಫಲ ಗಳಿಸ್ಬೋದು ನಾವು ಅನ್ನೋದನ್ನ ನಿಮಗೆ ಕ್ವಶನ್ ಆಗಿರುತ್ತೆ, ನಿಮ್ಮ ತಲೆಯಲ್ಲಿ ಕ್ವಶನ್ ಓಡ್ತಾ ಇರುತ್ತೆ. ಸೊ ಅದನ್ನು ನನಗೆ ಕೇಳೋದಾದರೆ, ಪಾಲ್ಗುಣ ಅಮಾವಾಸ್ಯೆ ಕೇವಲ ಧಾರ್ಮಿಕ ಪದ್ಧತಿಗಳಲ್ಲ ಸ್ನೇಹಿತರೆ, ಇದು ಆತ್ಮವನ್ನು ಶುದ್ಧೀಕರಿಸಲು, ಕುಟುಂಬ ವಂಶಾವಳಿಯನ್ನು ಗೌರವಿಸಲು ಮತ್ತು ಸಮೃದ್ಧಿಯನ್ನು ಆಹ್ವಾನಿಸಲು ಒಂದು ಅವಕಾಶವಿದೆ ಅಂತಲೇ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ನಮಗೆ ನೆಮ್ಮದಿ ಸಂತೋಷ ಸಿಗಬೇಕು ಅಂದರೆ ಪಿತೃದೋಷದಿಂದ ಪ್ರಭಾವಿತರಾದವರು ಸಮತೋಲನವನ್ನು ಪುನಃ ಸ್ಥಾಪಿಸಲು ಮತ್ತು ತಮ್ಮ ಪೂರ್ವಜರೊಂದಿಗೆ ಸಂಬಂಧವನ್ನು ಬಲಪಡಿಸಲು ಈ ಆಚರಣೆಗಳನ್ನು ಅನುಸರಿಸಲು ವಿಶೇಷವಾಗಿ ಪ್ರೋತ್ಸಾಹಿಸಲಾಗುತ್ತದೆ ಅಂತಲೇ ಹೇಳ್ಬೋದು. ಇನ್ನು ಫೆಬ್ರವರಿ 27, 2025ಕ್ಕೆ ನಿಮ್ಮ ಕ್ಯಾಲೆಂಡರ್ಗಳನ್ನು ಗುರುತಿಸಿ ಮತ್ತು ತಲೆಮಾರುಗಳಿಂದ ಆಚರಿಸಿಕೊಂಡ ಬಂದಿರುವ ಪ್ರಾಚೀನ ಸಂಪ್ರದಾಯಗಳು ಮತ್ತು ಆಚರಣೆಗಳನ್ನು ಅನುಸರಿಸುವುದು ಉತ್ತಮ ಅಂತಲೇ ಹೇಳ್ಬೋದು. ಈ ಸಣ್ಣ ಪುಟ್ಟ ಪರಿಹಾರವನ್ನು ನೀವು ಮಾಡುವುದರಿಂದ, ಅದುವೇ ಅಮಾವಾಸ್ಯೆ ದಿನ ಮಾಡುವುದರಿಂದ ಪಿತೃದೋಷ ಏನಾದರೂ ಇದ್ದರೆ, ನೀವು ಏನಾದರೂ ಮುಂದಿನ ದಿನಗಳಲ್ಲಿ ಏಳಿಗೆ ಕಾಣಿಸ್ತಾ ಇಲ್ಲ ಅಂತಂದರೆ ಈ ಪರಿಹಾರಗಳನ್ನು ತಪ್ಪದೆ ಮಾಡಿ ಮುಂದಿನ ದಿನಗಳಲ್ಲಿ ಆದಷ್ಟು ಒಳಿತಾಗಲಿದೆ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬ 12 ರಾಶಿಯ ಜನರಿಗೆ ನಾನು ತಿಳಿಸುವುದು ಇಷ್ಟೇ, ಆದಷ್ಟು ಪ್ರಯತ್ನಪಟ್ಟು ಅಮಾವಾಸ್ಯೆ ದಿನ ದಾನ ಧರ್ಮಗಳನ್ನು ಮಾಡಿ ಮುಂದಿನ ದಿನಗಳಲ್ಲಿ ಫಲಗಳನ್ನು ಗಳಿಸಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೊತೀರಾ. ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ. ಅದನ್ನು ಅನುಸರಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.